ಹಾಯ್ ಗುಡ್ ಮಾರ್ನಿಂಗ್. ಇದು ಮಂಡೇ ಮಿನಿ ವ್ಲಾಗ್. ಥ್ರೋಟ್ ಇನ್ಫೆಕ್ಷನ್ ಆಗಿ ಸ್ವಲ್ಪ ಕೆಮ್ಮಾಗಿತ್ತು, ಹಾಗಾಗಿ ಒಂದು ಒಳ್ಳೆ ಕಷಾಯನ ಮಾಡ್ಕೊಳ್ತಾ ಇದ್ದೀನಿ. ಕಷಾಯ ಮಾಡೋದಕ್ಕೆ 1 ಟೇಬಲ್ ಸ್ಪೂನ್ ಧನಿಯಾ ಜೊತೆ 1 ಟೀ ಸ್ಪೂನ್ ಆಗುವಷ್ಟು ಜೀರಿಗೆ, ಸೋಂಪು, 2 ಪೀಸ್ ಚಕ್ಕೆ, 3 ಲವಂಗ, 1 ಏಲಕ್ಕಿ, ಸ್ವಲ್ಪ ಕಾಳು ಮೆಣಸು, ಅರ್ಧ ಇಂಚು ಶುಂಠಿ, ಸ್ವಲ್ಪ ಬೆಲ್ಲನ ಸೇರಿಸಿ ನೀರ್ಗೆ ಹಾಕಿ ಚೆನ್ನಾಗಿ ಕುದಿಸ್ಕೊಂಡು ಶೋಧಿಸ್ಬಿಟ್ಟು ಕುಡಿಯೋದ್ರಿಂದ ಕೆಮ್ಮು ಬೇಗನೆ ಕಡಿಮೆ ಆಗುತ್ತೆ, ಮತ್ತೆ ಕಫ ಕೂಡ ಕಡಿಮೆ ಆಗುತ್ತೆ. ಬೆಲ್ಲ ಹಾಕಿರೋದ್ರಿಂದ ಮಕ್ಳಿಗೂ ಕೂಡ ಆರಾಮಾಗಿ ಕೊಡ್ಬೋದು, ಮತ್ತೆ ಕುಡಿಯೋದಕ್ಕೂ ಕೂಡ ತುಂಬಾನೇ ಚೆನ್ನಾಗಿರುತ್ತೆ. ಈ ಕಷಾಯನ ವಾರಕ್ಕೆ ಒಂದ್ಸಲನಾದ್ರೂ ಮಾಡ್ಕೊಂಡು ಕುಡಿಯೋದ್ರಿಂದ ನಮ್ಮ ಆರೋಗ್ಯ ತುಂಬಾನೇ ಚೆನ್ನಾಗಿರುತ್ತೆ. ಇವತ್ತು ತಿಂಡಿಗೆ ಬೇಗ ಆಗುವಂತಹ ಮಶ್ರೂಮ್ ಬಿರಿಯಾನಿ ಮಾಡ್ಕೊಳ್ತಾ ಇದ್ದೀನಿ. ಹುಷಾರಿಲ್ಲ ಅಂದಾಗ ಅಡುಗೆ ಮನೆಯಲ್ಲಿ ತುಂಬಾ ಹೊತ್ತಿರೋದಕ್ಕಾಗಲ್ಲ, ಅದಕ್ಕಾಗಿ ಲಂಚ್ ಬಾಕ್ಸ್ಗೂ ಆಗುತ್ತೆ, ಬೇಗನೂ ಆಗುತ್ತೆ ಅಂತ ಆ ಮಶ್ರೂಮ್ ಬಿರಿಯಾನಿ ಮಾಡ್ಕೊಳ್ತಾ ಇದ್ದೀನಿ. ಅದ್ರ ಜೊತೆ ಮೊಳಕೆ ಹೆಸರು ಕಾಳಿತ್ತು, ಅದನ್ನ ಸ್ಟೀಮ್ ಮಾಡ್ಕೊಂಡು ಅದಕ್ಕೆ ಸೌತೆಕಾಯಿ, ಕ್ಯಾರೆಟ್, ದ್ರಾಕ್ಷಿನ ಹಾಕಿ ಸಲಾಡ್ ಮಾಡ್ಕೊಂಡಿದ್ದೆ. ಅದ್ರ ಜೊತೆ ತುಪ್ಪ ಖಾಲಿ ಆಗಿತ್ತು ಅಂತ ತುಪ್ಪನ ಮಾಡ್ಕೊಳ್ತಾ ಇದ್ದೀನಿ. ನನ್ನ ಮಗ ಹಣ್ಣುಗಳನ್ನ ಹಾಗೆ ಕೊಟ್ಟರೆ ತಿನ್ನಲ್ಲ, ಹಾಗಾಗಿ ಈ ಥರ ಜ್ಯೂಸ್ನ ಮಾಡ್ಕೊಡ್ತೀನಿ. ಇದಾಗಿತ್ತು ನನ್ನ ಪುಟ್ಟ ಮಿನಿ ವ್ಲಾಗ್. ಥ್ಯಾಂಕ್ ಯು.